ಕೇಳಿಸ್ಕೊಂತಾರೆ. ನೀವು ಪ್ರೇಯರ್ ನಡೆಯುತ್ತೆ. ಸೊ ಮಕ್ಕಳಿಗೆ ವೆಲ್ಕಮ್, ಈ ಒಂದು ಕ್ಲಾಸ್ಗೆ ವೆಲ್ಕಮ್. ಮೆಡಿಟೇಷನ್ ಅಂದ್ರೆ ಗೊತ್ತಿದೆಯಾ? ಮೆಡಿಟೇಷನ್ ಅಂದ್ರೆ ಯಾವಾಗಾದ್ರೂ ಕೇಳಿದ್ದೀರಾ? ಮೆಡಿಟೇಷನ್ ಅನ್ನೋದು ಯಾರು ಕೇಳಿದ್ದೀರಾ? ಇಬ್ರು ಕೇಳಿದ್ದಾರೆ. ಮಿಕ್ಕಿದವ್ರಿಗೆಲ್ಲ ಗೊತ್ತಲ್ಲ. ಇವಾಗ ಬ್ಯಾಟ್ರಿ ಏನ್ ಮಾಡ್ತೀವಿ? ಚಾರ್ಜಿಂಗ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಸ್ವಿಚ್ ಆಫ್ ಆಗೋದು. ಹೌದಾ ಇಲ್ಲ? ಈಗ ಎಷ್ಟೋ ಜನಕ್ಕೆ ಮೂಡ್ ಆಫ್ ಆಗೋದು. ಎಷ್ಟೋ ಜನಕ್ಕೆ ಏನಾಗುತ್ತೆ? ಮೂಡ್ ಆಫ್ ಆಗೋದು. ಇದಕ್ಕೆ ಸ್ವಿಚ್ ಆಫ್ ಆಗುತ್ತೆ, ಜನಕ್ಕೆ ಮೂಡ್ ಆಫ್ ಆಗೋದು. ಮೂಡ್ ಆಫ್ ಯಾಕಾಗುತ್ತೆ? ಯೋಗ ಇಲ್ಲ. ಹೇಳಿ, ಯೋಗ ಅಂದ್ರೇನು? ಕರೆಂಟ್ ತುಂಬಿಕೊಳ್ಳೋದು ನಮ್ಮಲ್ಲಿ. ಈಗ ನೀವು ಊಟ ಮಾಡಿಲ್ಲ ಅಂದ್ರೆ ಕೆಲಸ ಮಾಡಕ್ಕೆ ಸುಸ್ತಾಗ್ಬಿಡುತ್ತೋ ಇಲ್ವೋ? ನಮ್ಗೆ ಹೊಟ್ಟೆ ಸಿಗ್ತಾ ಇದೆ ಅಂತ ಹಣ್ಣು ಊಟ ತಿಂಡಿನೋ ಇನ್ನೊಂದು ತಿಂತೀವಿ. ಅದೇ ತರ ಆತ್ಮಕ್ಕೆ ಹೊಟ್ಟೆ ಹಸಿವಾಗ್ಬಿಟ್ಟಿದೆ ಈಗ. ಅರ್ಥ ಆಯ್ತಾ? ಆತ್ಮಕ್ಕೆ ಹೊಟ್ಟೆ ಹಸಿವನ್ನು ಹೋಗ್ಲಾಡ್ಸೋದು ಯೋಗ. ಹೇಳಿ, ಆತ್ಮಕ್ಕೆ ಹೊಟ್ಟೆ ಹಸಿವನ್ನ ಹೋಗ್ಲಾಡ್ಸೋದು ಯೋಗ. ಆತ್ಮ ಡೆಡ್ ಬಾಡಿ ಇರುತ್ತೆ, ಕೆಲಸ ಮಾಡುತ್ತಾ? ಡೆಡ್ ಬಾಡಿ ನೋಡುತ್ತಾ? ಡೆಡ್ ಬಾಡಿ ಊಟ ಮಾಡುತ್ತಾ? ಡೆಡ್ ಬಾಡಿ ಮಾತಾಡುತ್ತಾ? ಏನಾದ್ರು ಹೇಳಿದ್ರೆ ಅದಕ್ಕೆ ಗೊತ್ತಾಗುತ್ತಾ? ಯಾಕೆ? ಪ್ರಾಣ. ಅರ್ಥ ಆಯ್ತಲ್ಲ? ಯೋಗದ ಪಾಠ, ಮೆಡಿಟೇಷನ್ ಪಾಠ, ಒಳ್ಳೆ ಗುಣಗಳ ಪಾಠ, ಒಳ್ಳೆ ನಡವಳಿಕೆ ಪಾಠ, ಒಳ್ಳೆ ವಿಚಾರಗಳ ಪಾಠ. ಹೀಗೆ ಇವೆಲ್ಲ ಕೋರ್ಸ್ ಅಂತ ಇರುತ್ತೆ. ಇವ್ರಿಗೆಲ್ಲ ಕೋರ್ಸ್ ಆಗಿದೆ ದೊಡ್ಡವರಿಗೆ. ಗೊತ್ತಾಯ್ತಾ? ನೀವು ತಗೊಳ್ಬೇಕು ಅಂದ್ರೆ ನಿಮಗೂ ಸಪ್ರೇಟ್ ಆಗಿ ಇವಾಗ ಹೇಳಿದ ವಿಚಾರಗಳು ತಿಳ್ಕೋಬೇಕು. ಇನ್ನೂ ನಾವು ಇವಾಗ ಬಂದಿದ್ದೀವಿ, ಇನ್ನು ತಿಳ್ಕೋಬೇಕು ಅಂತ ಆಸೆ ಯಾರ್ಯಾರಿಗಿದೆ ಕೇಳ್ತೀವಿ. ನಾನು ಹೇಳಿ, ಮಕ್ಕಳು ಶೀಘ್ರ ಮಾಡ್ಬಿಡಿ ಸರ್.